ಮುದ್ದೇಬಿಹಾಳ ತಾಲೂಕಿನ ಕೋಳೂರ ತಾಂಡಾ ನಿವಾಸಿಗಳು ದಿಢೀರನೆ ಮುದ್ದೇಬಿಹಾಳ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. 18ನೇ ತಾರೀಕಿನಂದು ಕೋಳೂರ ತಾಂಡಾಕ್ಕೆ ಸಿವಿಲ್ ಡ್ರೆಸ್ ಮೇಲೆ ಆಗಮಿಸಿ ನೀವು ಇಸ್ಪೀಟ್ ಆಡ್ತಾ ಇದ್ದೀರಿ ಎಂದು ಪೊಲೀಸ್ ಸಿಬ್ಬಂದಿಗಳು ಗೂಡ್ಸ್ ವಾಹನದಲ್ಲಿ ಬಂದು ಚಹಾದ ಅಂಗಡಿಯಲ್ಲಿ ಕುಳಿತಿದ್ದ 16 ಜನರನ್ನ ಸುಖ ಸುಮ್ಮನೆ ಕರೆತಂದ ಪಿಎಸ್ಐ ತಿಪ್ಪಾರೆಡ್ಡಿ ಠಾಣೆಗೆ ತಂದು ಮನಬಂದಂತೆ ಹೊಡೆದು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆ. ನನ್ನ ಬಳಿ ಇರುವ ಹಣವನ್ನ ಕಸಿದುಕೊಂಡಿದ್ದಾರೆ, ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ, ಅಕ್ರಮವಾಗಿ ಬಂಧನ ಮಾಡಿದ್ದಾರೆ. ಪಿಎಸ್ಐ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಜಗದೀಶ್ ಚೌಹಾಣ್. ವಿಷಯ ತಿಳಿತಾ ಇದ್ದಂತೆಯೇ ಘಟನಾ ಸ್ಥಳಕ್ಕೆ ಖಡಕ್ ಡಿವೈಎಸ್ಪಿ ವಲ್ಲಪ್ಪ ನಂದಂಗಾವಿ ಭೇಟಿ ಕೊಟ್ಟು ಹೋರಾಟಗಾರರ ಮನವೊಲಿಸಿ ನೀವು ಠಾಣೆಯಲ್ಲಿ ಹೋರಾಟ ಮಾಡೋದು ಸರಿಯಲ್ಲ, ಕ್ರಮ ಕೈಗೊಳ್ಳಬೇಕಾದ್ರೆ ಮೇಲಾಧಿಕಾರಿಗಳು ಇರ್ತಾರೆ, ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ, ನೀವು ಇಲ್ಲಿ ಹೋರಾಟ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಲೆಟರ್ ಬರೆದು ಕೊಡಿ, 15 ದಿನದ ಒಳಗಾಗಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಇದ್ದಾರೆ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಒಬ್ಬರ ಮನುಷ್ಯನ ಮರ್ಯಾದೆ ಎಷ್ಟು ಇರ್ತದ ಅಷ್ಟೇ, ಏನಿಲ್ಲ. ಸಾಹೇಬ್ರಿಗೆ ಒಂದು ಮನವಿ ನಿಮ್ಗೊಂದು ಮನವಿ ಕೊಡ್ತೀವಿ ಸರ್. ಅವ್ರಿಗೆ ಕೊಡ್ತಾ ಇದ್ರಲ್ಲ ಮತ್ತೆ ಸರ್ ನಿಮ್ಗೊಂದು ಈಗ ಜಾತಿ ನಿಂದನೆ ಅದೇ ಹೇಳ್ತಾ ಇದ್ದೀನಿ ನಾನು. ಇದೊಂದು ಹೊಸ ಸಿಸ್ಟಮ್ ಮಾಡಿದ್ವಿ ಇಲ್ಲಿ. ಒಂದು ಕಂಪ್ಲೇಂಟ್ ಕೊಡೋದು ಎಲ್ಲಾರಿಗೆ ಕೊಡ್ಕೊತ ಹೋಗ್ಬಿಡುದು, ಎಲ್ಲೂ ಕೆಲಸ ಆಗ್ಬಾರ್ದು. ಮತ್ತೆ ದಂಡಿಗೆ ನಾ ಏನು ಮಾಡ್ತೀನಿ, ಈಗ CPI ಮುದ್ದೇಬೇಳ ಎನ್ಕ್ವೈರಿ ಮಾಡು, SP ಅವರು CPI ಮುದ್ದೇಬೇಳ ಎನ್ಕ್ವೈರಿ ಮಾಡು, ಎಲ್ಲ ಬಂದು 10 ಮಂದಿ ಇಲ್ಲೇ ಕೊಡೋದು, 1 ಕೊಡೋದು ಅಷ್ಟೇ, 100 ಕೊಡೋದು ಅಷ್ಟೇ, ಆಯ್ತಾ? ಎಂಟು ಮತ್ತೆ ದಂಡಿಗೆ ಆಗಿದ್ದಲ್ಲಿ ಮುದ್ದೇಬೇಳ ಲಿಮಿಟ್ಸ್ನಾಗ ಮತ್ತೆ ಮುದ್ದೇಬೇಳಕ್ಕೆ ಬರೋದು. ಓಕೆ ಸರ್, ನೀವು ಹೇಳ್ತಾ ಇದ್ದೀರಾ, ಅದು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕತ್ತೀವಿ ಸರ್. ನಮ್ದು ಏನೈತಿ ಅದು ಮನವಿ ಕೊಡ್ತೀವಿ ಸರ್. ಅದಕ್ಕೂ 15-20 ದಿನ ಅಂತ ಕೇಳ್ತಾ ಇದ್ದಾರೆ. 15 ದಿವಸ ಇಲ್ಲ, 15 ದಿವಸ 15 ದಿನ ನೀವು ತನಿಖೆ ಮಾಡಿ ಯಾರು ತಪ್ಪಿಸ್ತಾರ ಅದರ ಅವ್ರ ಫೈಲ್ ಮಾಡ್ತೀರ ಅಂತ ನೀವು ಆಗ್ಲಿಂತ ಮುಂದಿನ ನಮ್ದು ಏನೈತಿ ಸರ್ ಅದನ್ನ ಮಾಡಬಹುದು, ಏನಾದ್ರೂ ಮಾಡಬಹುದು. ನಾನು ಏನು ಮಾಡಕ್ಕಾಗಲ್ಲ ತಿಳಕತ್ತಿಲ್ಲ, ನಾನು ನನಗೂ ತಡೆಯಂಗಿಲ್ಲ, ಆಯ್ತಾ?